ಇರಾನ್ ಬಾವುಟ ಇದ್ದಂತಹ ಹಡಗು ಅಮೆರಿಕ ವಶಕ್ಕೆ ಪಡೆದಿದೆ. ಇರಾನ್ ಬಾವುಟ ಇದ್ದಂತಹ ಹಡಗನ್ನು ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ. ಹಾರ್ಮುಜ್ ಜಲಸಂಧಿ ದಾಟೋದಕ್ಕೆ ಯತ್ನಿಸಿದಂತಹ ಟೌಸ್ಕಾ ಎಂಬ ಹಡಗನ್ನು ಈಗ ವಶಕ್ಕೆ ಪಡೆದಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಬ್ಲಾಕೇಡ್ ದಾಟೋದಕ್ಕೆ ಯತ್ನಿಸಿದಾಗ ಈ ಹಡಗನ್ನು ವಶಕ್ಕೆ ಪಡೆಯಲಾಗಿದೆ. ಹಡಗು ವಶಕ್ಕೆ ಪಡೆದಿರೋದಾಗಿ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪೋಸ್ಟ್ ಮಾಡಿ ಮಾಹಿತಿಯನ್ನು ನೀಡಿರುವಂಥದ್ದು. ಇರಾನ್ ಹಡಗಿಗೆ ನಾವು ನಿಲ್ಲುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಆದರೆ ನಮ್ಮ ಅಮೆರಿಕ ಸಿಬ್ಬಂದಿಯ ಎಚ್ಚರಿಕೆಯನ್ನು ಅವರು ನಿರ್ಲಕ್ಷಿಸಿದಾಗ ಇಂಜಿನ್ ರೂಮ್ನ ಮೇಲೆ ನಾವು ಫೈರ್ ಮಾಡಿದ್ದೇವೆ. ಈ ಫೈರಿಂಗ್ನಲ್ಲಿ ಹಡಗಿನ ಇಂಜಿನ್ ರೂಮ್ಗೆ ಗುಂಡು ಹಾರಿಸಿದ್ದೀವಿ. ಹಡಗಿಗೆ ಹಾನಿ ಮಾಡಿ ಅದನ್ನು ನಿಲ್ಲಿಸಿ ನಾವು ವಶಕ್ಕೆ ಪಡೆದಿದ್ದೇವೆ ಅಂತೇಳಿ ಅಮೆರಿಕ ಹೇಳಿಕೊಂಡಿರುವಂಥದ್ದು. ನೌಕಾಸೇನೆ ವಿಮಾನವಾಹಕ ಅಂದರೆ ನೌಕಾಸೇನೆ ಹಡಗುಗಳು, ವಿಮಾನವನ್ನು ಕ್ಯಾರಿ ಮಾಡುವಂತಹ ಹಡಗುಗಳು ಏನಿದ್ದಾವೆ ಅದರಷ್ಟೇ ತೂಕವನ್ನು ಈ ಹಡಗು ಕೂಡ ಹೊಂದಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದರ ಹೆಸರು ಟೌಸ್ಕಾ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಇರಾನ್ನ ಹಡಗನ್ನು ನಾವು ವಶಕ್ಕೆ ಪಡೆದಿದ್ದೇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆ ಹಡಗು ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ನವೀನ್, ಮುಖ್ಯವಾಗಿ ಇರಾನ್ನ ಬಂದರಿಗೆ ಬರುವಂತ ಮತ್ತು ಹೋಗುವಂತ ಹಡಗುಗಳನ್ನ ನಾವು ಸಂಪೂರ್ಣವಾಗಿ ಬ್ಲಾಕ್ ಮಾಡ್ತೇವೆ ಅಂತೇಳಿ ಅಮೆರಿಕ ಈ ಮೊದಲೇ ಹೇಳಿತ್ತು ಮತ್ತು ಹೊರ್ಮುಜ್ ಜಲಸಂಧಿಗೆ ತನ್ನ ಯುದ್ಧ ನೌಕೆಗಳನ್ನು ಕೂಡ ಕಳಿಸಿತ್ತು. ಈಗ ಕಳಿಸಿದ ಬಳಿಕ ಯಾವುದೇ ಹಡಗುಗಳು ಇರಾನ್ನ ಬಂದರುಗಳಿಂದ ಬೇರೆ ದೇಶಗಳಿಗೆ ಸಂಚಾರ ಮಾಡದಂತೆ ಜಲಮಾರ್ಗವನ್ನ ಬಂದ್ ಮಾಡುವಂತ ಕೆಲಸವನ್ನ ಅಮೆರಿಕದ ನೌಕಾಪಡೆ ಮಾಡಿತ್ತು. ಈಗ ಮೊದಲನೇದಾಗಿ ಇರಾನ್ ಬಂದರಿಗೆ ಬಂದು ಹೋಗ್ತಾ ಇದ್ದಂತ ಸರಕು ಸಾಗಣೆ ಹಡಗು ಟೌಸಕ್ ಅನ್ನುವ ಹಡಗನ್ನ ಈಗ ಅಮೆರಿಕ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ವಶಕ್ಕೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅಮೆರಿಕದ ನೌಕಾಪಡೆಯ ಯೋಧರುಗಳು ಹಡಗಿನ ಮೇಲೆ ಫೈರಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಫೈರಿಂಗ್ ಅನ್ನ ಮಾಡಿದ ಬಳಿಕ ಈ ಕಾರ್ಗೋ ಶಿಪ್ ಟೌಸಕ್ ಅನ್ನುವ ಶಿಪ್ ಅನ್ನ ಸಂಪೂರ್ಣವಾಗಿ ಅಮೆರಿಕದ ನೌಕಾಪಡೆ ತಮ್ಮ ವಶಕ್ಕೆ ಪಡೆದಿದೆ. ಇದು ಈಗ ಯುದ್ಧ ಆರಂಭವಾದ ಬಳಿಕ ಇರಾನ್ನ ಹಡಗೊಂದನ್ನ ಅಮೆರಿಕ ವಶಕ್ಕೆ ಪಡೆದಿರತಕ್ಕಂಥ ಮೊದಲ ಪ್ರಕರಣ. ಇದರಿಂದಾಗಿ ಈಗ ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಬಹುದು. ಯಾಕೆಂತಂದ್ರೆ ಹೊರ್ಮುಜ್ ಜಲಸಂಧಿಯಲ್ಲಿ ಈಗ ಅಮೆರಿಕದ ಯುದ್ಧ ನೌಕೆಗಳು ಕೂಡ ಇವೆ. ಅವುಗಳ ಮೇಲೆ ಈಗ ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಡ್ರೋನ್ಗಳ ಮೂಲಕ ದಾಳಿಯನ್ನ ನಡೆಸಬಹುದು. ಜೊತೆಗೆ ಹೊರ್ಮುಜ್ ಜಲಸಂಧಿಯ ಅಕ್ಕಪಕ್ಕದಲ್ಲಿ ಈಗಾಗಲೇ ಇರಾನ್ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿದೆ ಮತ್ತು ಫೈರಿಂಗ್ ಅನ್ನು ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಹೀಗಾಗಿ ಮಿಸೈಲ್ ದಾಳಿಯನ್ನ, ಇವೆ ಡ್ರೋನ್ ದಾಳಿಯನ್ನ ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗ ಪಾಕಿಸ್ತಾನದಲ್ಲಿ ನಡೀಬೇಕಾದಂತಹ ಶಾಂತಿ ಮಾತುಕತೆ ಕೂಡ ಮತ್ತೆ ಅತಂತ್ರ ಸ್ಥಿತಿಗೆ ಸಿಲುಕಿದೆ. ಈಗ ಅಮೆರಿಕ ತನ್ನ ನಾಯಕರ ನಿಯೋಗವನ್ನ ಈ ಪಾಕಿಸ್ತಾನಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇದೆ. ಆದ್ರೆ ಈಗ ಇನ್ನೂ ತನ್ನ ಯಾವುದೇ ನಾಯಕರ ನಿಯೋಗವನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸೋದನ್ನ ಖಚಿತಪಡಿಸಿಲ್ಲ. ಜೊತೆಗೆ ನಾವು ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ಹೋಗೋದಿಲ್ಲ ಮತ್ತು ಮಾತುಕತೆಗಿಂತ ಮುಂಚಿತವಾಗಿನೇ ಒಂದು ಮಾತುಕತೆ ಒಂದು ರೂಪುರೇಷೆಯನ್ನ, ಒಂದು ಚೌಕಟ್ಟನ್ನ ಸಿದ್ಧಪಡಿಸ್ಕೊಳ್ಬೇಕು. ಆ ಚೌಕಟ್ಟನ್ನ ಸಿದ್ಧಪಡಿಸ್ಕೊಂಡ್ರೆ ನಾವು ಮಾತುಕತೆಗೆ ಹೋಗ್ತೇವೆ. ಇಲ್ಲದ್ರೆ ಈ ಮಾತುಕತೆ ಕೂಡ ಫೇಲ್ ಆಗ್ಬೋದು ಮತ್ತು ಉದ್ವಿಗ್ನತೆ ಮತ್ತಷ್ಟು ಕೂಡ ಹೆಚ್ಚಾಗಬಹುದು ಅನ್ನುವ ಮಾತನ್ನ ಈಗ ಇರಾನ್ ಹೇಳ್ತಾ ಇದೆ. ಈಗ ಇದರ ಮಧ್ಯೆ ಈಗ ನಿನ್ನೆ ಅಮೆರಿಕದ ನೌಕಾಪಡೆನ ಇರಾನ್ನ ಹಡಗನ್ನ ವಶಪಡಿಸಿಕೊಂಡಿರೋದ್ರಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗುತ್ತೆ ಮತ್ತು ಪರಸ್ಪರ ಅಪನಂಬಿಕೆ ಕೂಡ ಹೆಚ್ಚಾಗುತ್ತೆ. ನಮ್ಮ ಜಲಸಂಧಿಗೆ ಬಂದು, ಜಲಮಾರ್ಗಕ್ಕೆ ಬಂದು ಈಗ ಅಮೆರಿಕ ಈ ರೀತಿಯಾಗಿ ದಾಳಿ ನಡೆಸಿರೋದ್ರಿಂದಾಗಿ ನಾವೇಕೆ ಅಮೆರಿಕದೊಂದಿಗೆ ಶಾಂತಿ ಮಾತುಕತೆ ನಡೆಸಬೇಕು ಮತ್ತು ಕದನ ವಿರಾಮವನ್ನು ಈಗ ಅಮೆರಿಕವೇ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಅಮೆರಿಕದ ಮೇಲೆ ನಂಬಿಕೆ ಇಟ್ಟು ಯಾವುದೇ ಶಾಂತಿ ಮಾತುಕತೆ ನಡೆಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಒಂದು ನಿಲುವು ಕೂಡ ಇರಾನ್ ಬರ್ತಾ ಇದೆ. ಜೊತೆಗೆ ನಾವು ಸುದೀರ್ಘ ಕಾಲ ಯುದ್ಧ ನಡೆಸಲಿಕ್ಕೂ ಕೂಡ ಸಿದ್ಧ ಇದ್ದೇವೆ ಅಂತ ಹೇಳಿ ಈಗ ಇರಾನ್ನ IRGC ಕೂಡ ಹೇಳಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕೂಡ ಈಗ ಸುದೀರ್ಘ ಅವಧಿಯವರೆಗೂ ಕೂಡ ಯುದ್ಧವನ್ನು ನಡೆಸತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಅಂತ ಹೇಳಿದ್ದಾರೆ. ಈಗ ಎರಡೂ ದೇಶಗಳ ನಡುವಿನ ಒಂದು ಕದನ ವಿರಾಮ ಕೂಡ ಉಲ್ಲಂಘನೆ ಆದಂತಾಗಿದೆ. ಜೊತೆಗೆ ಶಾಂತಿ ಮಾತುಕತೆ ನಡೆಯುವಂತದ್ದು ಕೂಡ ಮತ್ತೆ ಅತಂತ್ರ ಸ್ಥಿತಿಗೆ ಸಿಲುಕಿದಂತಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.